ಒಂದು ಕಾಲದಲ್ಲಿ ಹಸಿರು ಹಸಿರಾದ ಕಾಡೊಂದಿತ್ತು. ಆ ಕಾಡಿನ ಹೆಸರು ಚಂದನವನ. ಅಲ್ಲಿ ದೊಡ್ಡ ದೊಡ್ಡ ಮರಗಳು, ಹೂವುಗಳಿಂದ ತುಂಬಿದ ಗಿಡಗಳು, ಸ್ವಚ್ಛವಾದ ಹೊಳೆಗಳು ಸೇರಿ ಅದನ್ನು ಸ್ವರ್ಗದಂತಾಗಿಸುತ್ತಿದ್ದವು. ಈ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಶಾಂತಿಯುತವಾಗಿ ವಾಸಿಸುತ್ತಿದ್ದವು. ಆ ಕಾಡಿನ ರಾಜನಾಗಿದ್ದ ಸಿಂಹನ ಹೆಸರು ವೀರ. ಅವನು ಧೈರ್ಯಶಾಲಿಯಾಗಿದ್ದರೂ ದಯಾಳುವಾಗಿಯೂ ಇದ್ದನು. ಆತನ ಜೊತೆ ಆನೆಯಾದ ಗಜರಾಜ, ಮಂಗ ಚಿಂಕಿ, ಮೃಗ ಹರಿಣಿ ಮತ್ತು ನವಿಲು ಮಯೂರ ಎಲ್ಲರೂ ಒಳ್ಳೆಯ ಸ್ನೇಹಿತರು. ಪ್ರತಿದಿನ ಬೆಳಿಗ್ಗೆ ಅವರು ಹೊಳೆಯ ಬಳಿಯಲ್ಲಿ ಸೇರಿ ಆಟವಾಡುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಆ ಕಾಡಿನ ಹೊಳೆ ನಿಧಾನವಾಗಿ ಒಣಗಲು ಶುರುವಾಗಿತ್ತು. ನೀರಿಲ್ಲದೆ ಎಲ್ಲಾ ಪ್ರಾಣಿಗಳು ಕಷ್ಟಪಡತೊಡಗಿದವು. ಎಲ್ಲರೂ ಆತಂಕಗೊಂಡು ಸಿಂಹ ವೀರನ ಬಳಿಗೆ ಹೋಗಿ ಸಹಾಯ ಕೇಳಿದರು. ವೀರನು ಸಭೆ ಕರೆದನು. ನಮ್ಮ ಕಾಡನ್ನು ಉಳಿಸಬೇಕು. ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಈ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿದರು. ಎಲ್ಲಾ ಪ್ರಾಣಿಗಳೂ ಒಪ್ಪಿಕೊಂಡವು. ಗಜರಾಜ ತನ್ನ ಶಕ್ತಿಯಿಂದ ದೊಡ್ಡ ಕಲ್ಲುಗಳನ್ನು ಸರಿಸಿ ಹೊಸ ಹೊಳೆಯ ದಾರಿ ತೆರೆದನು. ಚಿಂಕಿ ತನ್ನ ಚುರುಕಿನಿಂದ ಮರಗಳ ಮೇಲೆ ಹಾರಿ ದೂರದ ನದಿಯ ದಾರಿಯನ್ನು ಕಂಡುಹಿಡಿದನು. ಹರಿಣಿ ವೇಗವಾಗಿ ಓಡಿ ಆ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿತು. ಮಯೂರ ತನ್ನ ಸುಂದರ ರೆಕ್ಕೆಗಳನ್ನು ಹರಡಿ ಮಳೆ ಬರಲೆಂದು ದೇವರಿಗೆ ಪ್ರಾರ್ಥಿಸಿತು. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮನಸ್ಸಾರೆ ಮಾಡಿದರು. ಕೆಲವು ದಿನಗಳ ನಂತರ ಆಕಾಶದಲ್ಲಿ ಮೋಡಗಳು ಕೂಡಿ ಬಂದವು. ಮಳೆ ಸುರಿಯಲು ಶುರುವಾಯಿತು. ಹೊಳೆ ಮತ್ತೆ ನೀರಿನಿಂದ ತುಂಬಿತು. ಕಾಡು ಮತ್ತೆ ಹಸಿರು ಹಸಿರಾಗಿ ಕಂಗೊಳಿಸಿತು. ಎಲ್ಲ ಪ್ರಾಣಿಗಳು ತುಂಬ ಸಂತೋಷಪಟ್ಟವು. ವೀರನು ಹೇಳಿದನು, ನಾವು ಒಟ್ಟಾಗಿ ಕೆಲಸ ಮಾಡಿದ್ದರಿಂದಲೇ ಈ ಯಶಸ್ಸು ಸಾಧ್ಯವಾಯಿತು. ಎಲ್ಲರೂ ಒಬ್ಬರನ್ನೊಬ್ಬರು ಅಭಿನಂದಿಸಿದರು. ಆ ದಿನದಿಂದ ಪ್ರಾಣಿಗಳು ಇನ್ನಷ್ಟು ಏಕತೆಯಿಂದ ಜೀವನ ನಡೆಸತೊಡಗಿದವು. ಯಾವುದೇ ಸಮಸ್ಯೆ ಬಂದರೂ ಒಟ್ಟಿಗೆ ಎದುರಿಸುತ್ತೇವೆ ಎಂಬ ನಂಬಿಕೆ ಅವರಿಗೆ ಬಂತು. ಈ ಕಥೆ ನಮಗೆ ಹೇಳುವುದು, ಏಕತೆ ಮತ್ತು ಸಹಕಾರ ಇದ್ದರೆ ಯಾವ ದೊಡ್ಡ ಸಮಸ್ಯೆಯನ್ನು ನಾವು ಸುಲಭವಾಗಿ ಪರಿಹರಿಸಬಹುದು.